ಶಿವಣ್ಣ ಕೇಳ ಸರ್ ಐಬಿಗೆ ಆ ಕಡೆ ಹೋಗಿದೆ ಎಲ್ಲಿ ಅಲ್ಲಿ ಆ ಕಡೆ ಮೆಟ್ರೋ ರೋಡ್ ಹೋಗಿದೆ ನೋಡಿ. ಇಲ್ಲಿ ಪಕ್ಕದಲ್ಲೇನಾ? ಪಕ್ಕದಲ್ಲಿ ಎಷ್ಟು ದೂರ ಆಗುತ್ತೆ ಇನ್ನು? 1.5 ಕಿಲೋಮೀಟರ್ಸ್. ಎಷ್ಟು? 1.5 ಕಿಲೋಮೀಟರ್. 1.5 ಕಿಲೋಮೀಟರ್. ಅಲ್ಲಿ ಹೋದ್ರೆ ಟೆಂಪಲ್ ಸಿಗುತ್ತೆ ನಿಮಗೆ. ಓಕೆ. ಚಿಕ್ಕದೊಂದು ಟೆಂಪಲ್ ಸಿಗುತ್ತೆ. ಟೆಂಪಲ್ ಪಕ್ಕದಲ್ಲಿ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಮೈ ಫಸ್ಟ್ ಬ್ಲಾಗ್. ಆ್ಯಕ್ಚುಲಿ ಫಸ್ಟ್ ಬ್ಲಾಗಲ್ಲಿ ನಾವು ಇವತ್ತು ಹೋಗ್ತಾ ಇರೋದು ಕುದುರೆಮುಖಕ್ಕೆ. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಬಂದ್ಬಿಟ್ಟು ಇದು 3 days ಜರ್ನಿ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು. ಕುದುರೆಮುಖಕ್ಕೆ ಹೋಗೋಕ್ಕೆ ಟೈಮ್ ನಾವು ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ 2:30-3 ಗಂಟೆ ಆಗಿತ್ತು. ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಾಗಿ ಟೈಮು ಸಂಜೆ ಆಗ್ತಾ ಬಂತು. ನಮ್ಮ ರೂಟ್ ಒಂದು ಸ್ವಲ್ಪ ಕನ್ಫ್ಯೂಸ್ ಇರೋದಕ್ಕೆ ಲೊಕೇಶನ್ನ ಕೇಳಿದ್ವಿ. ಲಿಂಗ್ಲಲ್ಲಿ ಒಂದು 8-10 ಕಿಲೋಮೀಟ್ರಾ? 13 ಕಿಲೋಮೀಟರ್. ಇದು ಅಜ್ಜಪುರ ಟು 13 ಅಥವಾ ಮತ್ತೊಂದು 12 ಮತ್ತೆ 30 ಕಿಲೋಮೀಟ್ರ್. ಹಿಂದೇಳಿ ಊಟ ಮಾಡ್ಕೊಂಡು ಆಮೇಲೆ ಯಮ್ಮನಗುಂಡಿ ಹೋಗಿ ಇಲ್ಲಿಯ ಸ್ಥಳೀಯರು ಹೇಳ್ದಂಗೆ ಕೇಳಿಕೊಂಡು ನಾವು ಹೊರಟ್ವಿ. ಆ್ಯಕ್ಚುಲಿ ನಾವು ಅಲೆ ಈಗ 8 ಗಂಟೆ ಅಲೆ 9 ಗಂಟೆ ಸಮಥಿಂಗ್ ಇತ್ತು. ಮತ್ತು ಲೇಟಾದರೆ ಮತ್ತೆ ಯಾಕೆ ಅಂತ ಅಂದ್ಕೊಂಡು ಹೊರಟ್ವಿ. ಫಾರೆಸ್ಟ್ ಏರಿಯಾದಲ್ಲಿ ಹೋಗೋದಿದೆಯಲ್ಲ, ಭಾಳ ಭಯ ಆಗುತ್ತೆ. ಯಾಕಂದರೆ ನಮ್ಮದೊಂದೇ ಗಾಡಿ ಇರೋದು, ಯಾವ ಗಾಡಿನೂ ಇಲ್ಲ. ಯಾವುದು ಆಪೋಸಿಟ್ ಗಾಡಿಗಳು ಕಾಣ್ತಾ ಇಲ್ಲ ಅಂದಾಗ ಒಂದು ಭಯ ಇರುತ್ತಲ್ಲ ನೈಟ್ ಹೊತ್ತು. ಆಗಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೊರಟ್ವಿ. ಹೋಗ್ತಾ ನೀವು ನೋಡ್ಬೋದು, ಫುಲ್ ಕತ್ಲೆ, ಯಾವುದೇ ರೀತಿಯಾದ ಗಾಡಿಗಳು ಯಾವುದೂ ಸಿಗ್ತಾಯಿಲ್ಲ. ಹೋಗಿ IB ಬುಕ್ ಮಾಡಿರೋದ್ರಿಂದ ನಾವು ಅಲ್ಲೇ ಹೋಗಿ ಸ್ಟೇ ಆಗಬೇಕು. ಹಿಂದ್ಗಡೆ ಹೋಗೋ ಮಾತಿರಲಿಲ್ಲ. ಹಾಗಾಗಿ ಒಂದೇ ರೂಟಲ್ಲೇ ಹೋಗಬೇಕು. ಹೋಗಿ ನಾವು ಇಲ್ಲಿ ಚೆಕ್ ಪೋಸ್ಟ್ ಬರುತ್ತೆ. ಇದು ಹೆಬ್ಬೆ ಫಾಲ್ಸಿಗೆ ಒಂದು ಚೆಕ್ ಪೋಸ್ಟ್ ಇರುತ್ತೆ ಇಲ್ಲಿ. ಅಲ್ಲಿ ಒಬ್ಬರು ಆ ಗಾಡಿಯವ್ರು ಕೇಳಿ ಸರ್ ಐಬಿಗೆ ಆ ಕಡೆ ಹೋಗಿದೆ. ಎಲ್ಲಿ? ಅಲ್ಲಿ ಆ ಕಡೆ ಮೆಟ್ರೋ ರೋಡ್ ಹೋಗಿದೆ ನೋಡಿ. ಇಲ್ಲಿ ಪಕ್ಕದಲ್ಲೇನಾ? ಪಕ್ಕದಲ್ಲಿ. ಎಷ್ಟು ದೂರ ಆಗುತ್ತೆ ಇನ್ನು? 1.5 ಕಿಲೋಮೀಟರ್ಸ್. ಎಷ್ಟು? 1.5 ಕಿಲೋಮೀಟರ್. 1.5 ಕಿಲೋಮೀಟರ್. ಅಲ್ಲಿ ಹೋದ್ರೆ ಟೆಂಪಲ್ ಸಿಗುತ್ತೆ ನಿಮಗೆ. ಓಕೆ. ಚಿಕ್ಕದೊಂದು ಟೆಂಪಲ್ ಸಿಗುತ್ತೆ. ಟೆಂಪಲ್ ಪಕ್ಕದಲ್ಲಿ ಒಂದು ಕಾಂಕ್ರೀಟ್ ರೋಡ್ ಹೋಗಿದೆ. ಅದು ಈ ಕಡೆ ಹೋದ್ರೆ ಇದು ಹೆಬ್ಬೆ ಫಾಲ್ಸ್ ಇದೆ. ರಿಸರ್ವ್ ಫಾರೆಸ್ಟ್ ಏರಿಯಾ ಕ್ಲೋಸ್. ಕ್ಲೋಸಾ ಇವಾಗ? ಓಕೆ, ಥ್ಯಾಂಕ್ ಯು. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ಬನ್ನಿ ಈ ಕಡೆ? ಇದು ಬೈಕಲ್ಲಿ ಹೋಗ್ಬೋದಾ? ಇಲ್ಲ, ಇದು ಫಾಲ್ಸ್ ಹೆಬ್ಬೆ ಫಾಲ್ಸ್ ಜೀಪ್ ಸಫಾರಿ ಥರ ಇರುತ್ತೆ. ಒನ್ಲಿ ಜೀಪ್ ಅಲ್ಲ? ಓಕೆ ಓಕೆ. ಪರ್ ಹೆಡ್ ಎಷ್ಟು? 500 ಕಿಲೋಮೀಟರ್. ಅವ್ರ ಹತ್ರ ರೂಟ್ ಕೇಳ್ಕೊಂಡು ಹೊರಟ್ವಿ. ಇಲ್ಲಿಂದ ಆ್ಯಕ್ಚುಲಿ ಆ ಚೆಕ್ ಪೋಸ್ಟಿಂದ ಒಂದು 1.5 ಕಿಲೋಮೀಟರ್ ಅಂತ ಹೇಳಿದರು. ನಾವು ಬರೋ ಅಷ್ಟೊತ್ತಿಗೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನು ನೋಡ್ರಿ, ಬಂದ್ಬಿಟ್ಟು ಕೆಮ್ಮಣ್ಣಗುಂಡಿಯಲ್ಲಿ ಒಂದು IB ಅಂತೇಳಿ. ಇಲ್ಲಿ ಬಂದ್ಬಿಟ್ಟು ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಔಟ್ಸೈಡ್ ಚಳಿ ಅಂತೂ ಭಾಳ ಇದೆ. ಈಗ ನಾವು ರೂಮ್ ಬುಕ್ ಮಾಡಿರೋ ಅಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಈ ಹೋಗ್ತಾ ಎಂಟ್ರೆನ್ಸಲ್ಲೇ ಲೆಫ್ಟ್ ಸೈಡಲ್ಲೇ ನಮ್ಮ ರೂಮ್ ಇದ್ದಿದ್ದು. ಎಂಟ್ರೆನ್ಸಲ್ಲೇ ನೀವು ಕಾಣ್ಬೋದು, ಒಂದು ಸೋಫಾ ಸೆಟ್ ಬಂದ್ಬಿಟ್ಟು ಹಾಕಿದ್ದಾರೆ. ಮತ್ತು ಒಳಗಡೆ ಹೋಗ್ತಾ ಇದು ಬಂದ್ಬಿಟ್ಟು ಡಬಲ್ ಕಾಟ್ ಮಂಚ ಇದೆ ಇಲ್ಲಿ. ಇಲ್ಲಿ ಬಂದ್ಬಿಟ್ಟು 4 ಜನ ಸ್ಟೇ ಮಾಡ್ಬೋದು. ಆದರೆ ನಾವು ಇಬ್ಬರೇ ಬಂದಿರೋದ್ರಿಂದ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿ ಇಬ್ಬರು ಒಂದೊಂದು ಬೆಡ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ನೀವು ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ, ಫುಲ್ ಫ್ರೀ ಇದೆ, ಸಖತ್ತಾಗಿದೆ ಈ ಪ್ಲೇಸಲ್ಲಿ. ಹೊರಗಡೆ ಬಂದ್ವಿ, ಫೈರ್ ಕ್ಯಾಂಪ್ ಹಾಕಿದ್ರು. ನಮ್ಮ ಬೆಂಗಳೂರಿಂದ ಬಂದಿದ್ದು ಒಂದು ಸ್ವಲ್ಪ ಜನ ಬಂದ್ಬಿಟ್ಟು ನಮಗಿನ್ನ ಮುಂಚೆ ಬಂದು ಫೈರ್ ಕ್ಯಾಂಪ್ ಹಾಕಿದ್ರು. ಫೈರ್ ಕ್ಯಾಂಪೆಲ್ಲ ಮುಗಿಸ್ಕೊಂಡು ನಾವು ಸಾಕು ಬೆಳಗ್ಗೆ ಮತ್ತೆ ಜರ್ನಿ ಮಾಡೋದು ಅಂದ್ಕೊಂಡು ಊಟ ಮಾಡಿ ಮುಗಿಸ್ಕೊಂಡು ನಾವು ನಮ್ಮ ರೂಮಿಗೆ ಹೋದ್ವಿ. ಒಳ್ಳೆ ಚೆನ್ನಾಗಿತ್ತು, ಎಂಜಾಯ್ಮೆಂಟಾಗಿ. ನೀವು ಇದನ್ನು ನೋಡ್ಬೋದು ಹೊರಗಡೆ ಔಟ್ಸೈಡಿಂದು IB ನೇಚರ್ನ ಯಾವ ರೀತಿ ಕಾಣ್ತಾ ಇದೆ ಅಂತ.
ಫುಲ್ಲು ಸಖತ್ತಾಗಿದೆ. ಓಕೆ, ಮತ್ತು ಬೆಳಗ್ಗೆ ಲೇಟ್ ಆಗುತ್ತೆ ಅಂತೇಳಿ ನಾವು ಮಲ್ಕೊಂಡ್ವಿ. ಮಾರ್ನಿಂಗ್ ಎದ್ದು ನಮಗೊಂದು ಪ್ರಾಬ್ಲಮ್ ಆಗಿತ್ತು. ಏನಾಗಿತ್ತು ಅಂತಂದರೆ, ನಾವು ಯಾವುದೇ ರೀತಿಯಾಗಲಿ ಇದು ಒಂದೇಟಿಗೆ ಅಂದ್ಕೊಂಡು ಬಂದಿದ್ದಾಗಿತ್ತು ಇದು ಟ್ರಿಪ್ಪು. ಹಾಗಾಗಿ ನಾವೇನು ಸೋಪು ಆಗಲಿ ಪೇಸ್ಟ್ ಆಗಲಿ ಏನೋ ತಂದಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಹೋಗೋಣ, ಇಲ್ಲಿ ನಿಯರ್ ಬೈ ಸಿಗುತ್ತೇವೋ ಅಂತ ಅಲ್ಲಿ ಒಬ್ಬರು ಹೇಳಿದ್ದಕ್ಕೆ ನಡ್ಕೊಂತ ವಾಕು ಆಗುತ್ತೆ ಅಂಥೇಳಿ ಹೊರಟ್ವಿ. ಇದೇ ನೀವು ಕಾಣ್ತಾ ಇದ್ದೀರಲ್ಲ ಈ ಪ್ಲೇಸಲ್ಲೇ. ಸೋಪ್ ತಂದಿಲ್ಲ, ಪೇಸ್ಟ್ ತಂದಿಲ್ಲ, ಬ್ರಷ್ ತಂದಿದ್ದೀವಿ. ಇವೆರಡೂ ತಂದಿಲ್ಲೋದಕ್ಕೆ ಈಗ ಹೋಗಿ ತರೋದಕ್ಕೆ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀವಿ. ನೇಚರ್ ಹೇಗಿದೆ ಅಂದರೆ ಕೋಲ್ಡ್ ಇದೆ. ಕೋಲ್ಡ್ ಹೊಡಿತಾ ಇದೆ ಆ್ಯಕ್ಚುಲಿ. ಇದೇ ನಮ್ಮ ಗೆಸ್ಟ್ ಹೌಸ್. ಇದು ಇಲ್ಲಿಂದ ರೂಟಲ್ಲಿ ನಡ್ಕೊತ ಹೋಗ್ತಾ ಇದ್ದೀವಿ. ಈ ರೂಟಲ್ಲಿ ಹೋದರೆ ಅಲ್ಲಿ ಮುಂದೆಲ್ಲ ಸಿಗುತ್ತೆ ಅಂತೆ. ಸಿಕ್ಕರೆ ಇವತ್ತು ಸೋಪ್ ಹಚ್ಕೊಂಡು ಸ್ನಾನ, ಇಲ್ಲ ಅಂತಂದರೆ ಮಣ್ಣು ಹಚ್ಕೊಂಡು ಸ್ನಾನ ಸ್ನಾನ ಮಾಡಬೇಕಾಗತ್ತೆ. ಕೆಮ್ಮಣ್ಣುಗುಂಡಿ ಬಂದಿಲ್ಲ, ಕೆಮ್ಮಣ್ಣುಗುಂಡಿ ಕೆಂಪಗಿರುತ್ತೆ ಅಂತೇಳಿ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೆಂಪಗಾಗ್ತೀವಿ ಅಂತ ನಮ್ಮ ಫ್ರೆಂಡ್ ಹೇಳ್ತಿದ್ದಾನೆ. ನಾನು ಬೇರೆ ಕರ್ರಗಿದ್ದೀನಾ ನೋಡಿ, ಇವನೇ ಕರ್ರಗಿರೋದು. ಒಂಚೂರು ಬೆಳ್ಳಗಿದ್ದೀವಿ. ಇಲ್ಲೇ ಮುಂದೆ ನಡ್ಕೊಂಡು ಹೋದರೆ ಒಂದು ಸ್ವಲ್ಪ ನಿಯರ್ ಬೈ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಬೆಳಗ್ಗೆ ವಾಕ್ ಹೋದಂಗೆ ಆಗುತ್ತೆ ಅಂಥೇಳಿ ನಾವು ಹೋಗ್ತಾ ಇರೋದು. ಇಲ್ಲಿ ಟೆಂಪಲ್ ಇದೆ, ದತ್ತಾತ್ರೇಯ ದೇವಸ್ಥಾನ ಅಂತೇಳಿ, ಸ್ಮಾಲ್ ಟೆಂಪಲ್. ಎಲ್ಲಿ ಹೋಗ್ಬೇಕು? ಈ ಕಡೆ ಸೈಡ, ಈ ಕಡೆ ಸೈಡ? ಹಿಂಗೆ ಹಿಂಗೆ ಕಣ ಬಂದಿದ್ದು ನಾವು. ದಾರಿ ತಪ್ಪಿದ ಮಗ ಆಗ್ಬೇಡಪ್ಪ ಇವಾಗ ನೀನು. ನಾವೆಲ್ಲ ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀವಿ ಬಾರ. ನಾವು ಅವಲೇನೆ ಹಂಗೆ, ಇವಾಗ ಕೇಳ್ಬೇಕಾ? ಓ ಭಯಂಕರ. ಮನೆ ಇದು ಆ ಕಡೆ ತಂದ್ರ? ಓಕೆ. ಇಲ್ಲಿ ಮನೆಗಳು ಕೊಟ್ಟಿರೋದೆಲ್ಲ ಗೌರ್ಮೆಂಟಿಂದನಾ? ಗೌರ್ಮೆಂಟ್ ಅಲ್ಲ, VSL ಫ್ಯಾಕ್ಟ್ರಿ ಇದು. ಫ್ಯಾಕ್ಟ್ರಿ ಇದು. ಓಕೆ ಓಕೆ. ನೀವು? ನಾವು ಚಿತ್ರದುರ್ಗ. ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ನಾವು ರೆಡಿಯಾಗಿ ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಮಾಡೋಣ ಅಂತೇಳಿ. ಪ್ಲೇಸ್ ಬಂದ್ಬಿಟ್ಟು ಸಖತ್ತಾಗಿದೆ. ನೀವು ಬನ್ನಿ, ನೀವು ಬುಕ್ ಮಾಡ್ಕೊಂಡು ಬನ್ನಿ. ನಾವು ಈಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಏನಕ್ಕಂತಂದರೆ ಈಗ ನೆಕ್ಸ್ಟು ನಾವು ಬಾಬಾ ಬುಡನ್ಗಿರಿಗೆ ಹೋಗೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ಇಲ್ಲಿ ಎಂಟ್ರೆನ್ಸಲ್ಲಿ ಬರೋದಕ್ಕೆ. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಅಷ್ಟೊತ್ತಿಗೆ ಒಂದು ಕಲದ್ಗಿರಿ ನೋಡ್ಕೊಂಬಂದುಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಅಂಥೇಳಿ ಹೊರಟ್ವಿ. ಹೋಗಿ ಅಲ್ಲಿ ಕಲದ್ಗಿರಿ ಒಳಗಡೆ ಅದೊಂದು ಅಲ್ಲಿ ವೀರಭದ್ರೇಶ್ವರ ಟೆಂಪಲ್ ಇದೆ. ಅದು ಬಂದ್ಬಿಟ್ಟು ಅಲ್ಲಿ ಪ್ಲೇಸು ಎಷ್ಟು ಚೆನ್ನಾಗಿದೆ ಅಂದರೆ, ದೇವಸ್ಥಾನದ ಮುಂದೆನೇ ಒಂದು ಫಾಲ್ಸ್ ಥರ ಹರಿಯುತ್ತೆ. ಇದು ಅಲ್ಲಿ ನೀವು ನೋಡ್ಬೋದು, ಸಖತ್ತಾಗಿದೆ. ಓಕೆ, ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ಹೊರಟ್ವಿ. ನೀವು ಹೋಗ್ತಾ ರೋಡಲ್ಲಿ ನೋಡ್ಬೋದು, ಪ್ರತಿಯೊಂದು ವ್ಯೂ ಮಾತ್ರ ಸಖತ್ತಾಗಿದ್ದಾವೆ. ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ಬೋದು, ವ್ಯೂ ಮಾತ್ರ ಸಖತ್ತಾಗಿತ್ತು. ಓಕೆ, ನನಗೆ ಫೋಟೋ ತೆಕ್ಕೊಳ್ಳೋಣ ಬೇಡ ಅಂತ ಕೇಳಿದೆ. ಇವನು ಬೇಡ, ನನಗೆ ಟೈಮ್ ಆಗುತ್ತೆ ಅಂದ. ಆದರೂ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ, ತಗೊಬೇಕು ಅನಿಸ್ತು. ಓಕೆ ಅಂತೇಳಿ ರಿಟರ್ನ್ ಮತ್ತೆ ನಿಲ್ಲಿಸಿ ಇಟ್ಕೊಂಡ್ವಿ. ನೀವು ಹೋಗ್ತಾ ಕಲದ್ಗಿರಿಗೆ ಹೋಗ್ತಾ ಭಾಳ ಫಾಲ್ಸ್ಗಳು ನೋಡ್ಬೋದು, ಸಣ್ಣ ಸಣ್ಣವು. ಇಲ್ಲಿ ನೀವು ರೈಟ್ ಸೈಡಿಗೆ ಇಲ್ಲಿ ಹೋಗ್ತಾನೆ ರೈಟ್ ಸೈಡಿಗೆ ಒಂದು ಆರ್ಚ್ ಕಾಣುತ್ತೆ. ಇಲ್ಲಿ ಟಿಕೆಟ್ ಬಂದ್ಬಿಟ್ಟು 20 ರೂಪೀಸ್ ಇದೆ ಎಂಟ್ರೆನ್ಸು. ನೀವು ಈಗ ಇಲ್ಲಿಂದ 1.5 ಕಿಲೋಮೀಟರ್ಸ್ ಆಗುತ್ತೆ. ಇದನ್ನು ಸೇಮ್ ಇಲ್ಲಿ ಬಂದು ವೆಹಿಕಲ್ ನಿಲ್ಲಿಸ್ಬಿಟ್ಟು ನಾವು ಹೊರಟ್ವಿ. ಏನಪ್ಪ ನಾಯಿ ಮರಿ? ಹೈ, ಕಲದ್ಗಿರಿನ ಕಾಯ್ತಿರೋದು ನೀನೇನಾ? ಹಾಂ, ಓಯ್, ಒಳಗಡೆ ಹೋಗ್ತೀನಿ, ಬಾಯ್.
ಆ ನಾಯಿ ಮರಿನ ಮಾತಾಡ್ಸ್ಕೊಂಡು ಹೊರಟೆ. ನೀವೀಗ ಇಲ್ಲಿ ನಡ್ಕೊತ ಅಲ್ಲಿ ಸ್ಲಿಪ್ಪರ್ ಎಂಟ್ರೆನ್ಸಲ್ಲೇ ಬಿಟ್ಟು ಬರಬೇಕು, ಇಲ್ಲಿ ಎಂಟ್ರಿ ಇಲ್ಲ. ಇಲ್ಲಿ ನಿಮಗೆ ಇದು ಮೇಲ್ಗಡೆಯಿಂದ ನೀರು ಹರಿಯುತ್ತೆ, ಹರಿದು ಇದು ಕೆಳಗಡೆ ಈ ಥರನೇ ಫ್ಲೋ ಆಗ್ತಾ ಹೋಗ್ತದೆ. ನೀವು ಇದರಲ್ಲಿ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು. ನೀವು ನೋಡ್ಬೋದು ಇಲ್ಲಿ ಬಸವಣ್ಣನ ಬಾಯಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕಡೆ ನೀರು ಬರ್ತಾಯಿದೆ, ಮತ್ತು ಮೇಲ್ಗಡೆಯಿಂದ ಒಂದು ವ್ಯೂ ಇದೆ. ಆ್ಯಕ್ಚುಲಿ ಅಲ್ಲಿಂದ ನೀರು ಸಖತ್ತಾಗಿ ಬರುತ್ತೆ. ಈಶ್ವರನ ಕೆಲವೊಂದು ವಿಗ್ರಹಗಳು ಇಲ್ಲಿ ನೀವು ಕಾಣ್ತೀರಾ. ನೀರಲ್ಲಿ ಇಲ್ಲಿ ಸ್ನಾನ ಮಾಡೋರು ಮಾಡ್ತಾರೆ, ಯಾಕಂದರೆ ಇಲ್ಲಿ ಸ್ನಾನ ಮಾಡಿದ್ರೆ ಏನೋ ಒಂದು ಆರೋಗ್ಯದಲ್ಲಿ ಚೆನ್ನಾಗಾಗುತ್ತೆ ಅನ್ನೋದೊಂದು ಇದೆ. ಅದಕ್ಕೋಸ್ಕರ ಇಲ್ಲಿ ಜನ ಸ್ನಾನ ಮಾಡ್ತಾರೆ, ನೀವು ಕಾಣ್ತೀರಿ. ಓಕೆ, ಈಗ ದೇವಸ್ಥಾನದೊಳಗಡೆ ಹೋಗ್ತಾ ನಾವು ದೇವರ ಕೆಲವೊಂದು ವಿಶೇಷತೆಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ವೀರಭದ್ರೇಶ್ವರ ದೇವರ ಮೂಲ ಸ್ಥಾನ. ಇಲ್ಲಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದಿದೆ. ಇಲ್ಲಿ ವಿಶೇಷ ಏನಂದರೆ 12 ವರ್ಷಕ್ಕೆ ಒಂದು ಸಾರಿ ದಕ್ಷ ಯಜ್ಞ ಕೆಂಡ ಅಂತೇಳಿ ನಡೆಸ್ತಾರೆ. ಅದು ಬಂದ್ಬಿಟ್ಟು ಇಲ್ಲಿ ವಿಶೇಷ. ಆ ಟೈಮಲ್ಲಿ ಇಲ್ಲಿ ಭಾಳ ಜನಗಳು ಸೇರ್ತಾರೆ. ಹಂಗಾಗಿ ನೀವು ನೋಡ್ಬೋದು ದೇವಸ್ಥಾನದ ಒಳಗಡೆ ನೀವು ಬರ್ತಾ ದೇವರ ಕೆಲವೊಂದು ವಿಗ್ರಹಗಳನ್ನ ಇಲ್ಲಿ ಕಾಣ್ಬೋದು. ನೀವು ಸುತ್ತ ನಾಗಪ್ಪ ದೇವರದಾಗಲಿ ಆಂಜನೇಯಂದಾಗಲಿ ಭಾಳ ರೀತಿಯ ಒಂದು ಒಳ್ಳೆ ಚೆನ್ನಾಗಿದೆ ಈ ದೇವಸ್ಥಾನದೊಳಗಡೆ. ನೀವು ಪೂಜೆ ಇಲ್ಲಿ ಬಂದು ಮಾಡಿಸ್ಬೋದು. ಪ್ರತಿದಿನವೂ ಇದು ದೇವಸ್ಥಾನ ಓಪನ್ ಇರುತ್ತೆ. ಈ ದೇವಸ್ಥಾನದೊಳಗಡೆ ಸ್ಪೆಷಲ್ ಏನು ಅಂತೇಳಿ ಅಲ್ಲಿನ ಪೂಜಾರರು ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ ಯಾವ ರೀತಿ ಇದು ವಿಶೇಷ ಅಂತೇಳಿ ತಿಳ್ಕೊಳೋಣಂತೆ. ಶ್ರೀ ಶಿವಕ್ಷೇತ್ರ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ದೇವಾಲಯ. ಇದು ದಕ್ಷ ಬ್ರಹ್ಮನ ಸಂಹಾರ ಮಾಡಿ ವೀರಭದ್ರ ಬಂದು ಇಲ್ಲಿ ಒಡೆದುಮೂಡಿದಂಥ ಜಾಗ. ಅವನು ರುದ್ರಾವತಾರ ತಾಳಿದ ಕಾಳಹಸ್ತಿ ಜಲಧಾರೆ ಎಂದು ಉದ್ಭವವಾಗಿ ಸದಾಕಾಲ ಹರಿತಾ ಇದೆ. ಕಾಳಹಸ್ತಿ ಜಲಧಾರೆ, ಚಂದ್ರದ್ರೋಣ ಪರ್ವತ, ಕಲ್ಲತ್ತಿಗಿರಿ, ಜಲಮೇಲಗಿರಿ ಅಂತ ಹೆಸರಿಗೆ 3 ಹೆಸರು ಬರುತ್ತಿದೆ. ವೀರಭದ್ರನ ಮೂಲ ಸ್ಥಾನ ಇದು. ಇಲ್ಲಿ ಬರುವಂಥ ಭಕ್ತಾದಿಗಳು ಬಂದು ಸ್ನಾನ ಮಾಡಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋದರೆ ಒಂದು ಒಳ್ಳೆಯದಾಗುತ್ತೆ. ಸುತ್ತಮುತ್ತ ಎಲ್ಲ ದೇವರನ್ನು ತಗೊಂಡು ಗಂಗಾ ಸ್ನಾನ ಪುಣ್ಯ ಅಭಿಷೇಕ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಬಸವನ ಜಯಂತಿ 2 ದಿವಸ ಒಳಗಡೆ ಸ್ವಾಮಿ ರಥೋತ್ಸವ ಆಗುತ್ತೆ. ಪ್ರತಿ ದಿವಸ ವಿಶೇಷ ಪೂಜೆಗಳು ಇರ್ತವೆ. ಇಲ್ಲಿ ರುದ್ರಾಭಿಷೇಕ ವಿಶೇಷ ಪೂಜೆ ಇರುತ್ತೆ, ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ ಇಲ್ಲಿ. ಮತ್ತು ಇದ್ರದ 12 ವರ್ಷಕ್ಕೊಮ್ಮೆ ದಕ್ಷ ಯಜ್ಞ ಕೆಂಡ ಅಂತ ಮಾಡ್ತೀವಿ, ಭಾಳ ಜೋರ ನಡೆಯುತ್ತೀನಿ. ದಕ್ಷ ಯಜ್ಞ ಕೆಂಡ ವೀರಭದ್ರೇಶ್ವರನ ದಕ್ಷ ಬ್ರಹ್ಮ ಸಂಹಾರ ಅಂತೇಳಿ ನಡೆಯುತ್ತೀನಿ, ಭಾರಿ ಚೆನ್ನಾಗಿ ನಡೆಯುತ್ತೆ. ವೀರಭದ್ರನ ಮೂಲಸ್ಥಾನ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ದೇವಾಲಯ. ನೀವು ದೇವಸ್ಥಾನದೊಳಗಡೆ ನೀವು ಕಾಣ್ಬೋದು. ನೋಡೋಣ ಬನ್ನಿರಿ ಯಾವ್ಯಾವ ದೇವರಿದೆ. ಆಂಜನೇಯನ ಒಂದು ಇಲ್ಲಿ ಕೆತ್ತನೆ ಇದೆ, ಮತ್ತು ಬಂದ್ಬಿಟ್ಟು ನಾಗಪ್ಪ ದೇವರ ವಿಗ್ರಹಗಳಿವೆ ಇಲ್ಲಿ ಭಾಳ ರೀತಿಯಾಗಿ. ಮತ್ತು ನೀವು ಇಲ್ಲಿ ನೋಡ್ಬೋದು ಆಂಜನೇಯನ ಒಂದು ವಿಗ್ರಹವನ್ನು ಕಾಣ್ತೀವಿ. ಹೊರಗಡೆ ಹೋಗ್ತಾ ನೀವು ಇಲ್ಲಿ ಎಡಗಡೆ ನೋಡ್ಬೋದು ಈಶ್ವರನ ಒಂದು ವಿಗ್ರಹವನ್ನು ಕಾಣ್ತಿದ್ದೀವಿ. ವಿಗ್ರಹದ್ದು ಲಿಂಗ ಆಗಲಿ ದೇವರ ದರ್ಶನ ಮುಗಿಸ್ಕೊಂಡು ನಾವೀಗ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ವ್ಯೂ ಇದೆ. ಅದು ಏನಂತಂದರೆ ನಿಮಗೆ ಈ ಫಾಲ್ಸಿನ ಒಂದು ಮೇಲ್ಗಡೆ ಜಾಗ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ಮುಂದೆ ಹೋಗಿ ನೋಡೋಣ. ನೀವು ನೋಡ್ಬೋದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದು ಕಲ್ಲತ್ತಿಗಿರಿ. ಇದು ನೀವು ಈ ಜಾಗದಲ್ಲಿ ಮೇಲ್ಗಡೆ ಹೋಗ್ಬೇಕಂದ್ರೆ ಅಲ್ಲಿ ಮುಂದುಗಡೆ ಲೆಫ್ಟ್ ಸೈಡ್ ಜಾಗದಲ್ಲಿ ನಾವು ಹೋಗಬೇಕು. ಬನ್ನಿ ಈ ರೂಟಲ್ಲಿ ಹೋಗೋಣ. ಯಾವ ರೀತಿ ಮೇಲ್ಗಡೆ ನೀರು ಯಾವ ರೀತಿ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ನೀವು ನೋಡ್ತಾ ಇರೋದಿರಲ್ಲ, ಇದು ಈಗ ಸ್ವಲ್ಪ ಮಳೆ ಸೀಸನ್ ಇಲ್ಲಲ್ವಾ, ಹಾಗಾಗಿ ನೀರು ಸ್ವಲ್ಪ ಕಡಿಮೆನೇ ಹರಿತಾ ಇರೋದು. ನೀವು ಇಲ್ಲಿ ಸ್ನಾನ ಮಾಡಾದ್ಮೇಲೆ ವಾಶ್ರೂಮ್ಗಳು ಇವೆ, ಯೂಸ್ ಮಾಡ್ಕೊಬೋದು. ನೀನೇ ತಿನ್ನ ಕೈ ಬಿಡ. ಕೈ ಹಿಡ್ಕೋಬೇಕು. ಅಭ್ಯಾಸ ಆಗಿತ್ತು. ನೀರೇ ಇಲ್ಲಿ ನಾಯಿಗೆ ಬಿಸ್ಕೆಟ್ ತಿನ್ನಿಸಿ ನೆಕ್ಸ್ಟು ನಾವು ಹೊಟ್ಟೆ ಹಸ್ತಿತ್ತು. ಆ ಟೈಮಲ್ಲಿ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ರೆಡಿ ಇತ್ತು.
ಅದೇ ಖಾರ ಆಗೈತಲ್ಲ, ಯಾಕೆ ಖಾರ ಆಗೈತೆ ಅಂತ ಕೇಳಿದ್ನಿ. ಖಾರ ಪುಡಿ ಜಾಸ್ತಿ ಹಾಕಿರ್ಬೇಕು, ಇಲ್ಲ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೇಕು. ವಡೆ ಬೇಕಾ? ವಡ ಇದ್ದರೆ ಕೊಡಿಸು ನೋಡೋಣ. ಕೇಳೋಣ. ವಡ ಇಲ್ಲ ಅಂತ ತಿಂಡಿ ತಿನ್ಕೊಂಡು ಬಂದ್ವಿ. ಇಲ್ಲಿ ಏನಂತಂತಂದರೆ ಒಂದು ವೆಹಿಕಲಿಗೆ ಬಿಡಲ್ಲ ಒಳಗಡೆ, ಬಂದ್ಬಿಟ್ಟು 2-3 ವೆಹಿಕಲ್ ಇತ್ತಂದರೆ ಮಾತ್ರ ಬಿಡ್ತಾರೆ. ಯಾಕಂದರೆ ಈ ಪ್ಲೇಸಲ್ಲಿ ಭಾಳ ಸ್ವಲ್ಪ ಪ್ರಾಣಿಗಳು ಅಡ್ಡಾಡ್ತವೆ. ಇದು ಹೆಬ್ಬೆ ಫಾಲ್ಸಿಗೆ ಎಂಟ್ರಿ. ಒಳಗಡೆ ಬಂದ್ಬಿಟ್ಟು ನೀವು ಒಂದು ಡಿವೈಡ್ ಆಗುತ್ತೆ ಬಾಬಾ ಬುಡನ್ಗಿರಿಗೆ ಹೋಗೋದಕ್ಕೆ. ಇಲ್ಲಿರೋ ಕೆಲವರು ಹೇಳಿದರು ಒಂದು ಗಾಡಿ ಬಿಡಲ್ಲ, ಹಂಗಾಗಿ ವೆಯ್ಟ್ ಮಾಡಿ ಯಾರನ್ನ ಬಂದರೆ ಅವ್ರ ಜೊತೆ ಹೋಗ್ಬೋದು ಅಂತೇಳಿ. ವಿಡಿಯೋ ಕಂಟಿನ್ಯೂ ಬಂದ್ಬಿಟ್ಟು 2ನೇ ಭಾಗದಲ್ಲಿರುತ್ತೆ.